ದಕ್ಷಿಣ ಕನ್ನಡ ಬ್ಯಾಡ್ಮಿಂಟನ್ ಅಸೋಸಿಯೇಷನ್ ವತಿಯಿಂದ ಡಿಕೆಬಿಎ ಮೆಂಬರ್ ಪ್ರೀಮಿಯರ್ ಲೀಗ್ ಸೀಸನ್ 1ಕ್ಕೆ ರವಿವಾರ ಉರುವದ ಒಳಾಂಗಣ ಕ್ರೀಡಾಂಗಣದಲ್ಲಿ ಚಾಲನೆ ದೊರೆಯಿತು. ಬಂದಂತಹ ಅತಿಥಿಗಳನ್ನು ದಕ್ಷಿಣ ಕನ್ನಡ ಬ್ಯಾಡ್ಮಿಂಟನ್ ಅಸೋಸಿಯೇಷನ್ ಅಧ್ಯಕ್ಷರಾದ ಸಂತೋಷ್ ಕುಮಾರ್ ಶೆಟ್ಟಿಯವರು ಪ್ರೀತಿಪೂರ್ವಕವಾಗಿ ಸ್ವಾಗತಿಸಿದರು. ಈ ಒಂದು ಟೂರ್ನಮೆಂಟ್ ಮಾಡುವಾಗ ನಮ್ಮ ಬೋರ್ಡ್ ಕಮಿಟಿಯ ಚೇರ್ಮನ್ ರಿಯಾಜ್ ಹಸನ್ ಅವರೊಂದು ಹೇಳಿದ್ರು, ಇದೊಂದು ಹೊಸ ಫಾರ್ಮ್ಯಾಟ್ ಅಲ್ಲಿ ಮಾಡುವ ಈ ಸಾರಿ. ಅಂದ್ರೆ ಹಿಂದೆ ಲೀಗ್ ಟೂರ್ನಮೆಂಟ್ ಮಾಡಿದಾಗ ಅದೊಂದು ಬೇರೆ ರೀತಿ, ಇದೊಂದು ಹೊಸ ರೀತಿಯಲ್ಲಿ ನಾವು ಮಾಡುವಂತ ಆಲೋಚನೆ ಮಾಡಿ ಮುಂದಿನ ಈ ಹೊಸ ಫಾರ್ಮ್ಯಾಟ್ ಅಲ್ಲಿ ಇವತ್ತು ನಾವು ಪ್ರಾರಂಭಿಸಿದ್ದೇವೆ. ಆಯುಷ್ ಅವರನ್ನು ನಾವು ದಕ್ಷಿಣ ಕನ್ನಡ ವತಿಯಿಂದ, ದಕ್ಷಿಣ ಕನ್ನಡ ಬ್ಯಾಡ್ಮಿಂಟನ್ ವತಿಯಿಂದ ನಾನು ಹೃತ್ಪೂರ್ವಕವಾಗಿ ಸ್ವಾಗತಿಸಿದ್ದೇನೆ. ಆಯುಷ್ ಅಂತಾರಾಷ್ಟ್ರೀಯ ಬ್ಯಾಡ್ಮಿಂಟನ್ ಆಟಗಾರ ಕರಾವಳಿ ಮೂಲದ ಆಯುಷ್ ಶೆಟ್ಟಿಯವರು ಪಂದ್ಯಾವಳಿಯನ್ನ ಉದ್ಘಾಟಿಸಿ ಮಾತನಾಡಿ, ನನ್ನ ಬ್ಯಾಡ್ಮಿಂಟನ್ ಬದುಕು ಮಂಗಳೂರಿನಿಂದ ಆರಂಭವಾಯಿತು. ಹಾಗಾಗಿ ಇಲ್ಲಿಗೆ ಬರುವುದರೆಂದರೆ ಅದೊಂದು ಹೆಮ್ಮೆ ಎಂದು ಹೇಳಿದರು. Keep working hard and believe in yourself, and most importantly I would say, enjoy every match, every moment, all the practice sessions. I think that's really important. And to all the players who are playing today, I would like to say all the very best and give our best today. Thank you. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಅಪರ ಜಿಲ್ಲಾಧಿಕಾರಿ ರಾಜು ಕೆ ಅವರು ಮಾತನಾಡಿ, ಕ್ರೀಡೆ ನಮ್ಮಲ್ಲಿ ದೈಹಿಕ ಸದೃಢತೆಯನ್ನ ಪಡೆಯಲು ನೆರವಾಗುವುದು ಮಾತ್ರವಲ್ಲದೆ ಮಾನಸಿಕವಾಗಿಯೂ ನೆಮ್ಮದಿಯನ್ನ ನೀಡುತ್ತದೆ ಎಂದು ಹೇಳಿದರು. ಆರ್ಥಿಕ್ ಸರ್ ಒಬ್ಬರು ಹಿಂದೆ ಹೋಗಿದ್ರೆ ಈ ಬ್ಯಾಡ್ಮಿಂಟನ್ ಕ್ರೀಡಾಂಗಣ ಇದುವರೆಗೂ ಕೂಡ ಆಗ್ತಾ ಇರಲಿಲ್ಲ. ಸೊ ಅವರಿಗೆ ನಿಮ್ಮೆಲ್ಲರ ಪರವಾಗಿಯೂ ಕೂಡ ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಹಾಗೂ ಈ ಬ್ಯಾಡ್ಮಿಂಟನ್ ಏನು ಕ್ರೀಡಾಂಗಣ ಆಗಿದೆ, ಆ ಕ್ರೀಡಾಂಗಣದ ಹಿಂದೆ ಶ್ರಮಿಸಿರುವಂತಹ ಎಲ್ಲರೂ ಕೂಡ ನಾನು ಧನ್ಯವಾದಗಳನ್ನ ಈ ಸಂದರ್ಭದಲ್ಲಿ ಅವ್ರಿಗೆ ಹೇಳೋದಕ್ಕೆ ಇಷ್ಟಪಡ್ತೀನಿ. ಇದೇ ರೀತಿಯ ಕ್ರೀಡೆಯನ್ನ ಪ್ರೋತ್ಸಾಹಿಸುವಂತಹ ಎಲ್ಲಾ ಕೆಲಸಗಳನ್ನು ಕೂಡ ನಾವು ಕುಡ್ಲದಲ್ಲಿ ನಾವು ಮಾಡ್ತೀವಿ. ಹಾಗೂ ಒಬ್ಬ ಆಯುಷ್ ಅಲ್ಲ 100 ಆಯುಷ್ಗಳನ್ನ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ನಾವು ಕಳಿಸ್ತೀವಿ ಅಂತ ಈ ಸಂದರ್ಭದಲ್ಲಿ ಒಂದು ಮನಸ್ಸನ್ನ ಮಾಡ್ತಾ, ಕಾರ್ಯಕ್ರಮದಲ್ಲಿ ಮತ್ತೋರ್ವ ಅತಿಥಿ ಸ್ಮಾರ್ಟ್ ಸಿಟಿ ವ್ಯವಸ್ಥಾಪಕ ನಿರ್ದೇಶಕ ಅರುಣ್ ಪ್ರಭಾರ್ ಅವರು ಮಾತನಾಡಿ ಕಾರ್ಯಕ್ರಮಕ್ಕೆ ಶುಭಗೈದರು. ಎಲ್ಲಿವರೆಗೂ ಬ್ಯಾಡ್ಮಿಂಟನ್ ತಾರೆಯಾಗಿ ಮಿಂಗುತ್ತಿರುವ ಆಯುಷ್ ಶೆಟ್ಟಿ ಬಂದ ದಿವಸ ಈ ಸ್ಟೇಡಿಯಂ ಸುಯೋಗ ಅಂತ ಹೇಳಿಕ್ಕೆ ನಾನು ಇಚ್ಛೆ ಪಡ್ತೇನೆ. ಅಚೀವ್ಮೆಂಟ್ಸ್ ಏನು ಅಚೀವ್ ಮಾಡಿದ್ದಾರೆ ಈ ವಯಸ್ಸಲ್ಲಿ, ದಿಸ್ ಈಸ್ ಫೆನಾಮಿನಲ್. ಇದೇ ಭಾಗದಿಂದ ಪ್ರಕಾಶ್ ಪಡುಕೋಣೆ ಅವರು ಬಂದಿದ್ರು, ಇನ್ನೊಬ್ರು ತಾರೆ ಬರ್ಲಿಕ್ಕೆ ಸುಮಾರು 40 ವರ್ಷ ತಗೊಂಡಿದ್ರು. ಆದ್ರೆ ಈ ಫೆಸಿಲಿಟಿ ನೀವೆಲ್ಲ ಇದ್ದೀರಲ್ಲ, ಬರುವ ವರ್ಷಗಳಲ್ಲಿ ಆಯುಷ್ ಶೆಟ್ಟರ್ ನೋಡಿ ಅವರಿಲ್ಲಿ 4-5 ಸಲ ಬಂದು ಹೋದ್ರೆ ಈ ವಾಟ್ ಯು ಕಾಲ್ ಆಸ್ ಫೇಮ್ ಅಂಡ್ ಬ್ರಿಲಿಯನ್ಸ್ ಅದೊಂಥರ ಬ್ರಷ್ ಆಗುತ್ತೆ. ಹಾಗೆ ಆಯುಷ್ ಶೆಟ್ಟರ್ ಬಂದಿರೋದು, ಅವರನ್ನು ಕರ್ಕೊಂಡು ಬಂದಿರಲ್ಲ, ನಿಮಗೆ ಇಡೀ ಮಂಗಳೂರಿನ ಪರವಾಗಿ ನಿಮ್ಗೆಲ್ಲರಿಗೂ ಅಭಿನಂದನೆ ಸಲ್ಲಿಸುತ್ತಾ, ದಿಸ್ ಈಸ್ ದ ಯೋಗ ಆಫ್ ಟುಡೇ. ಆಯುಷ್ ಶೆಟ್ಟರ್ ಇರುವಂತಹ ದೊಡ್ಡ ಯೋಗ. ಇದೇ ಸಂದರ್ಭ ದಕ್ಷಿಣ ಕನ್ನಡ ಬ್ಯಾಡ್ಮಿಂಟನ್ ಅಸೋಸಿಯೇಷನ್ ವತಿಯಿಂದ ಆಯುಷ್ ಶೆಟ್ಟಿ ಅವರನ್ನ 2 ಲಕ್ಷ ರೂಪಾಯಿ ನಗದು ಬಹುಮಾನ ಸಹಿತ ಸನ್ಮಾನಿಸಲಾಯಿತು. ಇದೇ ಸಂದರ್ಭ ಹೆತ್ತವರಾದ ರಾಮ್ ಪ್ರಕಾಶ್ ಶೆಟ್ಟಿ ಮತ್ತು ಶಾಲ್ಮಿಲಿ ಶೆಟ್ಟಿ ಅವರು ಜೊತೆಗಿದ್ದರು. ದಕ್ಷಿಣ ಕನ್ನಡ ಬ್ಯಾಡ್ಮಿಂಟನ್ ಅಸೋಸಿಯೇಷನ್ ಅಧ್ಯಕ್ಷ ಸಂತೋಷ್ ಕುಮಾರ್ ಶೆಟ್ಟಿ ಅಧ್ಯಕ್ಷತೆ ವಹಿಸಿದ್ದರು. ಯುವ ಸಬಲೀಕರಣ ಮತ್ತು ಕ್ರೀಡಾ ಉಪನಿರ್ದೇಶಕ ಪ್ರದೀಪ್ ಡಿಸೋಜಾ, ಉದ್ಯಮಿ ಎಕೆ ನಿಯಾಸ್, ಅಸೋಸಿಯೇಷನ್ ಕಾರ್ಯದರ್ಶಿ ಸುಪ್ರೀಂ ಆಳ್ವಾ, ಉಪಾಧ್ಯಕ್ಷರಾದ ಅಬೀದ್ ಅಲಿ, ಅಶೋಕ್ ಹೆಗ್ಡೆ ಮೊದಲಾದವರು ಈ ಸಂದರ್ಭ ಜೊತೆಗಿದ್ದರು. ವಿವಿಧ ವಿಭಾಗಗಳಲ್ಲಿ ಒಟ್ಟು 8 ತಂಡಗಳು ಸ್ಪರ್ಧೆಯಲ್ಲಿ ಭಾಗವಹಿಸಿದ್ದವು ಹಾಗೂ ತಡರಾತ್ರಿಯವರೆಗೂ ಈ ಪಂದ್ಯಾಟಗಳು ನಡೆಯಿತು.